ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಪತ್ರ ಲೇಖನ ಅಂದರೆ ಲೆಟರ್ ರೈಟಿಂಗನ್ನು ನೋಡೋಣ. ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಹಣ ಕಳಿಸುವಂತೆ ತಂದೆಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಪತ್ರವನ್ನು ಹೇಗೆ ಬರೆಯೋದು ಅನ್ನೋದನ್ನು ನೋಡೋಣ. ನಾವು ಯಾವಾಗಲೂ ಕೂಡ ತಂದೆಗೆ ಪತ್ರವನ್ನು ಬರೀಬೇಕಾದ್ರೆ ಏನನ್ನು ಮೆನ್ಷನ್ ಮಾಡಬೇಕು? ತೀರ್ಥರೂಪ ತಂದೆಯವರಿಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಡೇಟನ್ನು ಹಾಕಬೇಕು. ಅವ್ರು ನಮಗೆ ಕ್ವಶನ್ ಪೇಪರಲ್ಲಿ ಯಾವ ಡೇಟನ್ನು ಕೊಟ್ಟಿರ್ತಾರೆ ಆ ಡೇಟನ್ನು, ಆ ಪ್ಲೇಸನ್ನು, ಆ ಸ್ಥಳವನ್ನು ಬರೀಬೇಕು. 15 ಜುಲೈ 2017 ಬೆಂಗಳೂರು. ತೀರ್ಥರೂಪ ತಂದೆಯವರಿಗೆ ಸಾಷ್ಟಾಂಗ ಪ್ರಣಾಮಗಳು. ನಾನು ಕ್ಷೇಮ, ನಿಮ್ಮೆಲ್ಲರ ಕ್ಷೇಮಕ್ಕೆ ಆಗಾಗ್ಗೆ ಪತ್ರ ಬರೆಯುತ್ತೀರಿ ಎಂದು ಆಶಿಸುತ್ತೇನೆ. ಈಗ ಪತ್ರ ಬರೆದ ವಿಚಾರವೇನೆಂದರೆ, ನಮ್ಮ ಕಾಲೇಜಿನಿಂದ ಒಂದು ದಿವಸದ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಅದರಂತೆ ಪ್ರಪಂಚದಲ್ಲಿಯೇ ಶಿಲ್ಪಕಲೆಗೆ ಹೆಸರುವಾಸಿಯಾದ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ಈ 3 ಸ್ಥಳಗಳನ್ನು ಸಂದರ್ಶಿಸಿ ಅಲ್ಲಿನ ದೇವಾಲಯಗಳಲ್ಲಿ ಕಾಣಸಿಗುವ ನಮ್ಮ ಪುರಾತನ ವಾಸ್ತುಶಿಲ್ಪದ ಬಗ್ಗೆ ಸ್ವಲ್ಪ ಮಟ್ಟಿನ ತಿಳುವಳಿಕೆ ಮೂಡಿಸುವುದು ನಮ್ಮ ಶಿಕ್ಷಕ ವೃಂದದ ಮೂಲ ಉದ್ದೇಶ. ಅತ್ಯಂತ ನಾಜೂಕಾದ ಆ ಶಿಲ್ಪಕಲೆಯ ಬಗ್ಗೆ ಪುಸ್ತಕಗಳಲ್ಲಿ ಓದಿ ಯಾವತ್ತಾದರೂ ಒಮ್ಮೆ ನಾನು ಕೂಡ ಅಲ್ಲಿಗೆ ಹೋಗಿ ಅಲ್ಲಿನ ವಿಗ್ರಹಗಳನ್ನು ನೋಡಿ ಆನಂದಿಸಬೇಕು ಎಂದು ಬಯಸಿದ್ದೆ. ಈಗ ಆ ಸಮಯ ಒದಗಿ ಬಂದಿದೆ. ಆದುದರಿಂದ ಈ ಪ್ರವಾಸದಲ್ಲಿ ಭಾಗವಹಿಸಲು ಅನುಮತಿಯನ್ನು ನೀಡಿ ಅದಕ್ಕೆ ತಗಲುವ 800 ರೂಪಾಯಿಗಳನ್ನು ಧನಾದೇಶದ ಮೂಲಕ ಕಳುಹಿಸಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಧನಾದೇಶ ಅಂದರೆ ಮನಿ ಆರ್ಡರ್ ಅಂತ ಹೇಳಿ. ಮನೆಯ ಎಲ್ಲರಿಗೂ ನನ್ನ ಕ್ಷೇಮ ಸಮಾಚಾರವನ್ನು ತಿಳಿಸಿ. ಪತ್ರವನ್ನು ಮುಗಿಸಬೇಕಾದ್ರೆ ಧನ್ಯವಾದಗಳೊಂದಿಗೆ ಮುಗಿಸಬೇಕು. ಧನ್ಯವಾದಗಳೊಂದಿಗೆ. ಹಿಂದಿ ನಮಸ್ಕಾರಗಳು. MK ಚಾರುವಾಕ ಇವರಿಗೆ. ಲೆಟರ್ ರೈಟಿಂಗನ್ನು ಬರಿಬೇಕಾದ್ರೆ ಯಾರಿಗೆ ಬರಿತಾ ಇದ್ದೀವಿ ಅಂತ ಹೇಳಿ ಅವರ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕು. ನಮಗೆ ಕ್ವಶನ್ ಪೇಪರಲ್ಲಿ ಏನನ್ನು ಕೊಟ್ಟಿರ್ತಾರೆ ಅದನ್ನು ಬರಿಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ಯಾವುದಾದ್ರೂ ಒಂದನ್ನು ಈ ರೀತಿಯಾಗಿ ಬರೀಬೇಕು. ಹೆಸರನ್ನು ಡಾಕ್ಟರ್ HN ಮಂಜುರಾಜು, ಚಾರುಮನೆ, ಕನಕನಗರ, ಕೃಷ್ಣರಾಜನಗರ, ಮೈಸೂರು ಜಿಲ್ಲೆ. ಓಕೆ, ಈ ರೀತಿಯಾಗಿ ಪತ್ರವನ್ನು ಮುಗಿಸಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್.